ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಮುಂದೆ NS 160 ನನ್ನ ಫ್ರೆಂಡದು ಗಾಡಿ ಇದೆ. ಫುಲ್ಲಿ ಮಾಡಿಫೈ ಗಾಡಿ, ಇಂಜಿನ್ ಕ್ರ್ಯಾಶ್ ಗಾರ್ಡು ಮತ್ತು ಸೈಲೆನ್ಸರು ಎಲ್ಲ ಫುಲ್ಲು ಮಾಡಿಫೈ ಆಗಿರೋ ಗಾಡಿ. ಸೊ ಗಾಡಿ ಒಂದು ಲುಕ್ ನೋಡ್ಕೊಂಬಿಡಿ, 360 ವ್ಯೂವು. ಹಿಂದೇನು ಇವನು ಟೈರ್ ರಗ್ಗರ್ ತೆಗೆದಿದ್ದಾರೆ. ಹಿಂದೆ ಲುಕ್ ಕಾಣೋದು ಅವಾಗನೇ ಟೈರ್ ರಗ್ಗರ್ ತೆಗೆದ್ರೇ. ಮಳೆ ಬಂತು ಅಂದರೆ ಸ್ವಲ್ಪ ಪ್ರಾಬ್ಲಮ್ಮೇ, ಫುಲ್ ಕೊಚ್ಚೆ ಎಗರುತ್ತೆ. ಆಕ್ರೋಪೋವಿಕ್ ಸೈಲೆನ್ಸರ್ ಎಕ್ಸಾಸ್ಟ್ನ ನೀವು ನೋಡ್ತಾ ಇರ್ಬೋದು. ಸೊ ಟೋಟಲಾಗಿ ಫುಲ್ಲಿ ಮಾಡಿಫೈ ಗಾಡಿ ಗುರು. 160ಗೆ ಆಯಿಲ್ ಕೂಲ್ಡ್ ಇಂಜಿನು. ಗಾಡಿ ಆನ್ ಮಾಡ್ತೀನಿ, ಗೇರಲ್ಲಿ ಇಲ್ಲ. ಓಕೆ, ಇದು ಬಂದ್ಬಿಟ್ಟು ವಿತ್ DB ಕಿಲ್ಲರು. ಇಲ್ಲಿ ನೋಡ್ತಾ ಇರ್ಬೋದು, ಇದು DB ಕಿಲ್ಲರು. DB ಕಿಲ್ಲರ್ ಇಲ್ಲಿ ರಿಮೂವ್ ಮಾಡೋದಕ್ಕೆ ಒಂದು ಅಲಂಕಿದು ಇದಿದೆ, ಅದು ತೆಗೀತು ಅಂದರೆ ಇನ್ನೂ ಹೆವಿ ಲೌಡಾಗಿ ಕೇಳಿಸುತ್ತೆ. ಬಟ್ ಆದರೆ ಇಲ್ಲಿ ಎದುರುಗಡೆ ಆಫೀಸು, ಬೇಡ ಏನಕ್ಕೆ ಡಿಸ್ಟರ್ಬ್ ಮಾಡೋದು. ಅಲ್ಲೋಗ್ತೀರಿ, ಆ ಗ್ರೌಂಡ್ ಹತ್ರ ಹೋಗಿ ಡ್ರೈವ್ ಮಾಡೋಣ. ಗಾಡಿನ ಎತ್ತಿ ಗ್ರೌಂಡ್ ಒಳಗಡೆ ಎತ್ಕೊ ಹೋಯ್ತಾ ಇದ್ದೀರಿ. ಇಲ್ಲೊಂದು ಕ್ರಿಕೆಟ್ ಪಿಚ್ ಐತೆ. ಇಲ್ಲಿ ಗಾಡಿ ಹಾಕೊಂಡು ಏನು ಬೇಕಾದ್ರೂ ಮಾಡಿ, ರೇವ್ ಬೇಕಾದ್ರೂ ಮಾಡ್ಬೋದು, ಏನು ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಅಲಂಕಿನೂ ಇದೆ. ಇವಾಗ DB ಕಿಲ್ಲರ್ ತೆಗಿಯೋ ಟೈಮು. ಇಲ್ಲಿ ಗುರು ಸಿಕ್ತು. ಓಕೆ, ನೋಡಿ ಇಲ್ಲಿ ನಟ್ ಲೂಸ್ ಆಗ್ತಾ ಇದೆ. ಲೂಸ್ ಆಯಿತು, ಇನ್ನೂ ಲೂಸ್ ಆಗಿಲ್ಲ. ಓಕೆ, ಫೈನಲಿ DB ಕಿಲ್ಲರ್ನ ತೆಗೆದಿದ್ದೀರಿ. ಇವಾಗ ಗಾಡಿನ ಸ್ಟಾರ್ಟ್ ಮಾಡೋಣ. ಇದು ಇಟ್ಕೊಳ್ಳೋಣ, ಇದೊಂದು ನಟ್ ಬೇರೆ. ಓಕೆ, ಈ ನಟ್ಟನ್ನು ಇಲ್ಲಿಗೆ ಅದೇ ಪ್ಲೇಸ್ಗೆ ಟೈಟ್ ಮಾಡಿ ಇಕ್ಬಿಡೋಣ, ಎಲ್ಲರೂ ಬಿದ್ದಿದ್ದು ಬಿಡೋದು ಆಮೇಲೆ. ಓಕೆ, ಇವಾಗ ಗಾಡಿ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ ಯಾವ ಥರ ಸೌಂಡ್ ಬರುತ್ತೆ ಅಂತ ಅಂದ್ಬಿಟ್ಟು, ಯಾವ ಥರ ಕೇಳಿಸ್ತಾ ಇದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಇದು ವಿತೌಟ್ DB ಕಿಲ್ಲರು ಸೌಂಡು. ಹೆವಿ ಬೇಸ್ ಬರ್ತಾ ಇದೆ ಗುರು. ಓಕೆ, ಇವಾಗ ಗಾಡಿನ ಮೇನ್ ರೋಡ್ಗೆ ಎತ್ಕೊ ಹೋಗೋಣ. ನನ್ನ ಗಾಡಿ ಬಂದು ಇಲ್ಲಿ ನಿಂತಿದೆ. ಹಾಂ, ಹೆಲ್ಮೆಟ್ ಎತ್ಕೊಳ್ಳೋಣ. ನನ್ನ ಗಾಡಿ ಬಂದು ಇಲ್ಲಿ ನಿಂತೈತೆ. ಹೆಲ್ಮೆಟ್ ಎತ್ಕೊ, ಬತ್ತು ಹೆಲ್ಮೆಟ್ ಹಾಕೋ. ಇಲ್ಲೆಲ್ಲ ಜಾಸ್ತಿ ರೇವ್ ಮಾಡೋದಕ್ಕಾಗಲ್ಲ, ಯಾಕಪ್ಪ ಅಂದರೆ ಇದು ಕ್ವಾರ್ಟರ್ಸು. ಹಂಗೆ ಹೆವಿ ನಾಯಿಗಳಿದೆ ಗುರು ಇಲ್ಲಿ. ಹೆವಿ ಅಂದರೆ ಹೆವಿ ಇದೆ ನಾಯಿ. ಸೈಲೆನ್ಸರ್ಗೆ 2000,
ಮತ್ತು ಬೆಂಡ್ ಪೈಪ್ಗೆ ಒಂದು 2,000. ಫಿಟ್ಟಿಂಗು ಇವನೇ ಮಾಡ್ಕೊಂಡಿರೋದು, ನಮ್ಮ ಹುಡುಗನೇ ಫಿಟ್ಟಿಂಗೆಲ್ಲ. ಆದರೆ ಬಟ್ ಸಿಟಿ ಒಳಗಡೆ ಹಾಕೊಂಡು ಓಡಿಸೋದು ಅಷ್ಟು ಇದಿರಲ್ಲ, ಯಾಕಪ್ಪ ಅಂದರೆ ಕಾಪ್ಸ್ಗಳಿರ್ತಾರೆ ಜಾಸ್ತಿ. ಅದಕ್ಕೆ ಹೈವೇದಲ್ಲೆಲ್ಲ ಓಕೆ, ಹೈವೇದಲ್ಲೆಲ್ಲ 100-110 ಕ್ರೂಸ್ ಮಾಡ್ತಾ ಇರ್ತೀರಲ್ವ, ಆವಾಗ ಮಾತ್ರ ಒಳ್ಳೆ ದೂರದಲ್ಲಿರೋರ್ಗು ಕೇಳ್ತಾ ಇರುತ್ತೆ. ಇಲ್ಲೊಂದು ಸರ್ಕಲ್ ಹತ್ರ ಪೊಲೀಸವ್ರು ಇರ್ತಾರೆ. ಓ ದೇವ್ರೇ, ಏನು ಮಾಡುವ ನೋಡೋಣ ಇರಿ. ಇಲ್ಲ ಪೊಲೀಸ್ ನಿಂತಿಲ್ಲ, ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಕ್ಕ ಇವತ್ತು. ಓ ಗೋವಿಂದಣ್ಣವ್ರು ಹಿಂಗೆ ಹೋಯ್ತವ್ರೆ. ಆಂಟಿ ಹೆಂಗ್ ಬರ್ತೀರಾ? ಅಪ್ಪ ಏನು ಆಂಟಿ, ಇಂಥ ರೋಡ್ಗಳಲ್ಲೇ ಓವರ್ಟೇಕ್ ಹೊಡಿತಾರೆ ಗುರು. ಪಾಪ ಸೀನಿಯರ್ ಸಿಟಿಸನ್ ಹೋಗ್ತಾ ಇದ್ದಾರೆ, ಮೆಲ್ಲಗೆ ಓಡಿಸುವ. ಸೌಂಡ್ಗೆ ಇರಿಟೇಟ್ ಆಗಿಬಿಡುತ್ತೆ ಆಮೇಲೆ ಅವ್ರಿಗೆ. ಅಕ್ಕ ಹೋಗಿ ಅಕ್ಕ ಮುಂದೆ. ಇವಾಗ ಗುರು ಯಾವ ಥರ ಸೌಂಡ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ, ಬಟ್ ಆದರೆ ಹೆವಿ ಆಗಿದೆ ಮಾತ್ರ ಇಂಥ ಜಾಗದಲ್ಲಿ. ಮೆಟ್ರೋ ಕೆಳಗಡೆ ಹೋಯ್ತಾ ಇತ್ತು ಅಂದರೆ ಅದೊಂದು ಬೇಸ್ ಬರುತ್ತಲ್ವ ಸೌಂಡು, ಹೆವಿ. ಯೂ ಟರ್ನ್ ಹೊಡಿಯುವ. ನಡಿ ಗುರು, ಬಸ್ ಹೋಗೋ ಗಂಟನೂ ಇವನು ಹೋಗಲ್ಲ ಅನಿಸುತ್ತೆ. ಓ ಆಂಟಿ ಕೈಯೇ ಇಕ್ಬಿಟ್ರಲ್ಲಪ್ಪ, ಸ್ಲೋಕ್ ಬನ್ನಿ ಅಂತ ಅಂದ್ಬಿಟ್ಟು. ಒಂದು ರೇವ್ ಕೊಡುವ ಇಲ್ಲಿ. ಪಾಪು ಬೇರೆ ಐತೆ ಗುರು, ಪಾಪು ಐತೆ ಎದುರುಗಡೆ, ಪಾಪು ಹೋಗ್ತೈತಾ? ಹೆವಿ ಬ್ಲಾಸ್ಟ್. ಬೇರೆಯವ್ರಿಗೆಲ್ಲ ಡಿಸ್ಟರ್ಬೆನ್ಸ್ ಮಾಡಬಾರ್ದು, ಸೈಲೆನ್ಸರ್ ಹಾಕ್ಸ್ಕೊಂಬಿಟ್ಟು. ಅಲ್ಲಿ ಬೇರೆ ಪಾಪು ಅವರು ಹೋಗ್ತಾ ಇದ್ದಾರೆ, ಮತ್ತು ಸೀನಿಯರ್ ಸಿಟಿಸನ್ಗಳು ಅವರು ಹೋಗ್ತಾ ಇದ್ದಾರೆ 2 ವೀಲರಲ್ಲಿ. ನಾವು ಜೋಶ್ಗೆ ಎಕ್ಸ್ಲೇಟ್ರ್ಗಳು ಕೊಟ್ಕೊಂಡು ಹೊಂಟೋಗ್ಬಿಡ್ತೀರಿ, ಬಟ್ ಆದರೆ ಅವ್ರಿಗೊಂಥರ ಫೀಲ್ ಆಗುತ್ತೆ, ಭಯ ಆಗ್ಬಿಡುತ್ತೆ, ಏನು ಗುರು ಇದು ಅಂತ ಅಂದ್ಬಿಟ್ಟು.
ಬೇಸಿದೆ ಮಾತ್ರ ಗಾಡಿ ಲಾಂಗ್ ಎತ್ಕೊ ಹೋಗೋದಕ್ಕೆ ಮಜಾ. ನಾಯಿಗಳೆಲ್ಲ ಹೆಂಗೆ ಕಾಯ್ತಾ ಕೂತೈತೆ ನೋಡ್ರಿ. ಓಕೆ, ಇಲ್ಲೇ ನಮ್ಮ ಪೈಲಟ್ನ ಲ್ಯಾಂಡ್ ಮಾಡವ. ಏಯ್ ಓಕೆ, ಲಾಸ್ಟ್ ಒಂದು ರೇವ್ ಮಾಡಿಬಿಡ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, R15 MT15ಗೆಲ್ಲ ಸೊ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸ್ಬೇಕು. ಬಟ್ ಆದರೆ NS200 160ಗೆಲ್ಲ ಇದೇನು ಕ್ಯಾಟ್ಲೋಟಿಕ್ಕು ಮತ್ತು O2 ಸೆನ್ಸರು ಏನು ರಿಮೂವ್ ಮಾಡೋದು ಅಗತ್ಯ ಇಲ್ಲ. ಇಲ್ಲೊಂದು ನಟ್ಟಿದೆ, ಸೊ ಇದು ನಿಮಗೆ ಕಾಣ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲಾಂದರೆ ಇದನ್ನು ತೆಗ್ದು ಇದಕ್ಕೊಂದು ಸ್ವಲ್ಪ ಇದು ಮಾಡಿ ಟೈಟ್ ಮಾಡಿ ಗಟ್ಟಿಗೆ ಇದು ಮಾಡ್ತು ಅಂದರೆ ಸೊ ಅಷ್ಟೇ ಎಕ್ಸಾಸ್ಟು. ಸೊ R15 MT15ಗೆಲ್ಲ ಸ್ವಲ್ಪ ತಲೆನೋವುಗಳು. O2 ಸೆನ್ಸರ್ ಮೇನು ನಮ್ಮ ಗಾಡಿಗೆ. O2 ಸೆನ್ಸರ್ ಏನಾರ ಪ್ರಾಬ್ಲಮ್ ಏನಾರ ಆಯಿತು ಅಂದರೆ ಮೀಟ್ರು ಬೋರ್ಡಲ್ಲಿ ಇಂಜಿನ್ ಚೆಕ್ ಲೈಟ್ ಆನ್ ಆಗೋ. O2 ಸೆನ್ಸರ್ನ ಪ್ರಾಪರಾಗೆ ಚೆಕ್ ಮಾಡಿಸ್ಬೇಕು. ಪೆಟ್ರೋಲ್ ಇಲ್ವಾ? ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಂಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.